ವಿಶಿಷ್ಟ ಸಂಪ್ರದಾಯಕ್ಕೆ ಪ್ರಸಿದ್ಧಿ ಪಡೆದ ಕಾರವಾರದಲ್ಲಿ ಇನ್ನೂ ಹಳೆ ಸಂಪ್ರದಾಯಗಳು ಜೀವಂತವಾಗಿವೆ ಅನ್ನೋದಕ್ಕೆ ಕಾರವಾರದ ಗಡಿ ಗ್ರಾಮ ಸಾಕ್ಷಿಯಾಗಿದೆ. ಮಾಜಾಳಿಯಲ್ಲಿ ಒಂದು ದೇವರ ಜಾತ್ರೆ ನಡೆಯುತ್ತೆ. ಕೊಂಕಣಿಯಲ್ಲಿ ಮಾರ್ಕೆ ಪುನಾವ್ ಅಂತ ಕರೆಯುವ ಈ ಜಾತ್ರೆಯಲ್ಲಿ ಹಳೆ ಸಂಪ್ರದಾಯಗಳು ಚಾಚೂ ತಪ್ಪದೆ ಪಾಲಿಸಲ್ಪಡುತ್ತವೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಗೋವಾ ಗಡಿ ಭಾಗದ ಮಾಜಾಳಿ ಗ್ರಾಮದಲ್ಲಿ ನಡೆದ ದಾಡದೇವರು ಮತ್ತು ದೇವತಿ ದೇವರ ಮಾರ್ಕೆ ಪುನವ್ ಜಾತ್ರೆಯ ದೃಶ್ಯಗಳಿವು. ಇಲ್ಲಿ ಮದುವೆ ಮುಂಚಿತವಾಗಿ ದೇವರ ಕುಲದ ಪುರುಷರಿಗೆ ಹೊಟ್ಟೆಗೆ ಸೂಜಿದಾರ ಪೋಣಿಸುತ್ತಾರೆ. ಮದುವೆಯಾದ ಮುತ್ತೈದೆಯರು ತಮ್ಮ ಕುಲದೇವರಿಗೆ ದೀವಜ್ ದೀಪ ಹರಕಿ ಕೊಡ್ತಾರೆ. ಈ ಜಾತ್ರೆಯನ್ನ ಕೊಂಕಣಿ ಭಾಷೆಯಲ್ಲಿ ಮಾರ್ಕೆ ಪುನವ್ ಎನ್ನುತ್ತಾರೆ. ಭರತ ಹುಣ್ಣಿಮೆ ದಿನ ಈ ಜಾತ್ರೆ ಅದ್ಧೂರಿಯಾಗಿ ನಡೆದಿದೆ. ಸಣ್ಣ ಗಂಡು ಮಕ್ಕಳಿಗೆ ಸಾಧಾರಣ ಗಂಡು ಅಂತ ಆಗುವ ಮುಂಚೆ ಮಗು ಇದ್ದ ತನಕ ಅವನಿಗೆ ಹೊಟ್ಟೆಗೆ ಮಕ್ಕಳು ತಗೊಂಡು ದಾರ ಪೂಣಿಸ್ತಾರೆ. ಅದು ಒಂದು ದಿವಸ ಪೂರ್ತಿ ಉಪವಾಸ ನಿಂತು ಇವತ್ತು ದಾರ ಸೇವೆ ಮಾಡಿಕೊಂಡು ಈ ದಾಡ ದೇವಸ್ಥಾನದಿಂದ ದೇವತಿ ದೇವಸ್ಥಾನ ಹೋಗಿ ಅಲ್ಲಿ ಕಳಿಸಬೇಕು. ಅಲ್ಲಿ ಹೋಗಿ ಆ ಒಂದು ಮೃತ ಮುಗಿತದೆ. ಕಾರವಾರ ಗೋವಾ ಗಡಿಯಲ್ಲಿ ಹಳೆ ಸಂಪ್ರದಾಯಗಳಿಗೆ ಈಗಲೂ ಮಾನ್ಯತೆ ಇದೆ. ಜಾತ್ರೆ ನಿಮಿತ್ತ 2 ದೇವರ ಬಂಡಿಯನ್ನ ಕನಕಾಂಬರ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಇಲ್ಲಿ ಮುತ್ತೈದೆ ಮಹಿಳೆಯರು ತಲೆಯ ಮೇಲೆ ದೀಪವನ್ನ ಇಟ್ಟು ಸಾಗುವುದು ಸೇರಿದಂತೆ ಹಲವು ಹರಕೆಯನ್ನ ದೇವರಿಗೆ ನೀಡಲಾಗುತ್ತದೆ. ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಬರುವ ಭಕ್ತರು ಬಂಡಿ ಎಳೆದು ಪುನೀತರಾಗ್ತಾರೆ. ಇಲ್ಲಿ ನಾವೆಲ್ಲ ಹೆಂಗಸರು ಫಸ್ಟ್ ಹಿಂದಿನ ದಿನ ಉಪವಾಸ ಇರ್ತೀವಿ. ಈ ನಮ್ಮ ಹೆಣ್ಣು ದೇವರು ಇದಾರಲ್ವಾ, ಅವ್ರದ್ದು ಸಮ್ಮಾನಕ್ಕಂತ ಈ ಉಪವಾಸ ಇಟ್ಟು ದೀಪ ಎಲ್ಲ ಇಟ್ಕೊಬಂದು ನಮ್ಮ ಕುಲದೇವರಿಂದ ಇಲ್ಲಿ ಬಂದು ಕೂತ್ಕೊಂಡು ಮಿಕ್ಕಿ ಜನ ಎಲ್ಲ ಆಮೇಲೆ ಇಲ್ಲಿಂದ ನಾವು ನಮ್ಮ ಹೆಣ್ಣು ದೇವರು ದೇವಸ್ಥಾನಕ್ಕೆ ಹೋಗಿ ದೀಪ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಉಪವಾಸ ಬಿಟ್ಟು ಇದು ಮುಗಿಸ್ತೀವಿ ಜಾತ್ರೆ. ಒಟ್ಟಾರೆ ಕಾರವಾರದ ಮಾಜಾಳಿ ಮಾರ್ಕೆ ಪುನವ್ ಜಾತ್ರೆ ಅದ್ಧೂರಿಯಾಗಿ ನಡೆದಿದ್ದು ಪುರಾತನ ಸಂಪ್ರದಾಯಗಳ ಆಚರಣೆ ಸಾಕಷ್ಟು ಗಮನ ಸೆಳೆದಿದೆ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.